ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನಗೆ ಇನ್ನೂ ಅದಕ್ಕೆ ಉತ್ತರ ಸಿಕ್ಕಲಿಲ್ಲ. ಎರಡು ಉತ್ತರ ಸಿಕ್ಕಲಿಲ್ಲ ಪಕ್ಷದಿಂದ. ಯಾಕೋಸ್ಕರ 2 ಬಾರಿ ನನಗೆ ಟಿಕೆಟ್ ತಪ್ಪಿತು. ಒಂದು ಬಾರಿ ಸ್ವಲ್ಪ ನನಗೆ ನಾನು ಸಮಾಧಾನ ಮಾಡ್ಕೊಂಡು ಸಾಮಾಜಿಕ ನ್ಯಾಯ ಪಕ್ಷ ಮಾಡಬೇಕಾದ. ಈಗ ಇನ್ನೂ ಯಾಕೋಸ್ಕರ ತಪ್ಪಿತು ನನಗೂ ಸಿಕ್ಕಲಿಲ್ಲ, ನನ್ನ ಮನಸ್ಸಿಗೆ ಸಿಕ್ಕಲಿಲ್ಲ, ಯಾರಿಗೂ ಸಿಕ್ಕಲಿಲ್ಲ. ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಯಾಕೆ, ಯಾರು ತಪ್ಪಿಸಿತು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ. ಅಥವಾ ಯಾರೋ ತಪ್ಪಿಸಿದವರು ಅಂತ ಅಲ್ಲ, ಯಾರೋ ತಪ್ಪಿಸಿದವರು. ಈಗ ಯಾರು ತಪ್ಪಿಸಿದವರು ಅವರು ನನಗೆ ಗೊತ್ತಿಲ್ಲ. ಅಂತೂ ತಪ್ಪಿಸಿದಂತ ಹೌದಲ್ಲ. ನಾನು ಒಂದು ನಿರ್ಧಾರವನ್ನು ಮಾಡಿದ್ದೇನೆ, ಯಾವುದೇ ವ್ಯಕ್ತಿಯ ವಿರುದ್ಧ, ಯಾವುದೇ ನಾಯಕರ ವಿರುದ್ಧ ಮಾತಾಡಬಾರ್ದು ಅಂತ ನಾನು ಸ್ಪಷ್ಟವಾಗಿ ನನ್ನ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಾಗ ನಾನು ಯಾರಿಗೂ ಬೈಲಿಕ್ಕೆ, ಯಾರಿಗೂ ಅಪವಾದ ಮಾಡಲಿಕ್ಕೆ ನಾನು ನಿಂತದ್ದಲ್ಲ. ನಾನು ಈಗ ಯಾಕೆ ನಿಂತದ್ದು, ನಾನೊಬ್ಬ ಸಕ್ರಿಯ ರಾಜಕಾರಣಿ. ನನಗಿನ್ನು ನೆಕ್ಸ್ಟ್ ವಿಧಾನಸಭೆಯವರೆಗೆ ಕಾಯೋಣ ಅಂದರೆ ಅಲ್ಲಿ ಎಲ್ಲರೂ ಶಾಸಕರುಗಳು, ನಾನು ಗೆಲ್ಲಿಸಿದ ಶಾಸಕರುಗಳೇ ಇದ್ದಾರೆ, ಅಲ್ಲಿ ಮತ್ತೊಮ್ಮೆ ಅವರೇ ಗೆಲ್ಲಬೇಕು. ಇದೊಂದು ಅವಕಾಶ ಇತ್ತು ನನಗೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ. ಪಕ್ಷ ತಪ್ಪಿಸಿತು. ಈಗ ನನಗೆ ವಿಶ್ವಾಸ ಇದೆ, ವೋಟರ್ಸ್ ಮೇಲೆ ವಿಶ್ವಾಸ ಇದೆ, ನಾನು ನಿಂತು ಕೆಲಸ ಮಾಡ್ತೇನೆ ಅಂತ. ಹಾಗಾಗಿ ನಾನು ಅವ್ರಿಗೆ ಬೈಯೋದು ಇವರಿಗೆ ಬೈಯೋದಿಲ್ಲ. ನನಗೇನೋ ತಪ್ಪಿದ ನಿರ್ಧಾರ ತಪ್ಪಿದೆ, ಇದನ್ನು ನಾನು ಸ್ಪಷ್ಟ ಆಗಿ ಹೇಳ್ತೇನೆ. ಆ ಆಯ್ಕೆಯ ಪ್ರಕ್ರಿಯೆ ನಿರ್ಧಾರ ತಪ್ಪಿದೆ. ಯಾರು ತಪ್ಪಿಸೋದು ಹೇಳುವಂಥದ್ದು ನಾನು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ವಿಮರ್ಶೆಗೆ ಬಿಟ್ಟಿದ್ದೇನೆ, ಯಾರು ಮಾಡಿದ್ದು ಅಂತ ನಿಮ್ಗೆ ಗೊತ್ತಿರುವ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದು, ಯಾಕಂದರೆ ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರುವಂಥವ್ರು. ನಾನು ಗೆಲ್ತೇನೆ, ಗೆದ್ದ ಮೇಲೆ ಮತ್ತೆ BJP ಅವ್ರು ಕರಿಬೇಕಾಗಿಲ್ಲ, ನಾನು ಮತ್ತೆ BJP, ಇದು ಸ್ಪಷ್ಟ. ನಾನು ಗೆದ್ದ ಮೇಲೆ ಮತ್ತೆ ನನ್ನಲ್ಲಿ ಗೊಂದಲ ಇಲ್ಲ, ನಾನು ಮತ್ತೆ ಪುನಃ BJPಯ ವಿಧಾನ ಪರಿಷತ್ ಸದಸ್ಯನಾಗಿ ಇರ್ತೇನೆ. ನನಗೆ ಇನ್ನೂ ಅದಕ್ಕೆ ಉತ್ತರ ಸಿಕ್ಕಲಿಲ್ಲ. ಎರಡು ಉತ್ತರ ಸಿಕ್ಕಲಿಲ್ಲ ಪಕ್ಷದಿಂದ. ಯಾಕೋಸ್ಕರ 2 ಬಾರಿ ನನಗೆ ಟಿಕೆಟ್ ತಪ್ಪಿತು. ಒಂದು ಬಾರಿ ಸ್ವಲ್ಪ ನನಗೆ ನಾನು ಸಮಾಧಾನ ಮಾಡ್ಕೊಂಡು ಸಾಮಾಜಿಕ ನ್ಯಾಯ ಪಕ್ಷ ಮಾಡಬೇಕಾದ. ಈಗ ಇನ್ನೂ ಯಾಕೋಸ್ಕರ ತಪ್ಪಿತು ನನಗೂ ಸಿಕ್ಕಲಿಲ್ಲ, ನನ್ನ ಮನಸ್ಸಿಗೆ ಸಿಕ್ಕಲಿಲ್ಲ, ಯಾರಿಗೂ ಸಿಕ್ಕಲಿಲ್ಲ. ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಯಾಕೆ, ಯಾರು ತಪ್ಪಿಸಿತು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ. ಅಥವಾ ಯಾರೋ ತಪ್ಪಿಸಿದವರು ಅಂತ ಅಲ್ಲ, ಯಾರೋ ತಪ್ಪಿಸಿದವರು. ಈಗ ಯಾರು ತಪ್ಪಿಸಿದವರು ಅವರು ನನಗೆ ಗೊತ್ತಿಲ್ಲ. ಅಂತೂ ತಪ್ಪಿಸಿದಂತ ಹೌದಲ್ಲ. ನಾನು ಒಂದು ನಿರ್ಧಾರವನ್ನು ಮಾಡಿದ್ದೇನೆ, ಯಾವುದೇ ವ್ಯಕ್ತಿಯ ವಿರುದ್ಧ, ಯಾವುದೇ ನಾಯಕರ ವಿರುದ್ಧ ಮಾತಾಡಬಾರ್ದು ಅಂತ ನಾನು ಸ್ಪಷ್ಟವಾಗಿ ನನ್ನ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಾಗ ನಾನು ಯಾರಿಗೂ ಬೈಲಿಕ್ಕೆ, ಯಾರಿಗೂ ಅಪವಾದ ಮಾಡಲಿಕ್ಕೆ ನಾನು ನಿಂತದ್ದಲ್ಲ. ನಾನು ಈಗ ಯಾಕೆ ನಿಂತದ್ದು, ನಾನೊಬ್ಬ ಸಕ್ರಿಯ ರಾಜಕಾರಣಿ. ನನಗಿನ್ನು ನೆಕ್ಸ್ಟ್ ವಿಧಾನಸಭೆಯವರೆಗೆ ಕಾಯೋಣ ಅಂದರೆ ಅಲ್ಲಿ ಎಲ್ಲರೂ ಶಾಸಕರುಗಳು, ನಾನು ಗೆಲ್ಲಿಸಿದ ಶಾಸಕರುಗಳೇ ಇದ್ದಾರೆ, ಅಲ್ಲಿ ಮತ್ತೊಮ್ಮೆ ಅವರೇ ಗೆಲ್ಲಬೇಕು. ಇದೊಂದು ಅವಕಾಶ ಇತ್ತು ನನಗೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ. ಪಕ್ಷ ತಪ್ಪಿಸಿತು. ಈಗ ನನಗೆ ವಿಶ್ವಾಸ ಇದೆ, ವೋಟರ್ಸ್ ಮೇಲೆ ವಿಶ್ವಾಸ ಇದೆ, ನಾನು ನಿಂತು ಕೆಲಸ ಮಾಡ್ತೇನೆ ಅಂತ. ಹಾಗಾಗಿ ನಾನು ಅವ್ರಿಗೆ ಬೈಯೋದು ಇವರಿಗೆ ಬೈಯೋದಿಲ್ಲ. ನನಗೇನೋ ತಪ್ಪಿದ ನಿರ್ಧಾರ ತಪ್ಪಿದೆ, ಇದನ್ನು ನಾನು ಸ್ಪಷ್ಟ ಆಗಿ ಹೇಳ್ತೇನೆ. ಆ ಆಯ್ಕೆಯ ಪ್ರಕ್ರಿಯೆ ನಿರ್ಧಾರ ತಪ್ಪಿದೆ. ಯಾರು ತಪ್ಪಿಸೋದು ಹೇಳುವಂಥದ್ದು ನಾನು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ವಿಮರ್ಶೆಗೆ ಬಿಟ್ಟಿದ್ದೇನೆ, ಯಾರು ಮಾಡಿದ್ದು ಅಂತ ನಿಮ್ಗೆ ಗೊತ್ತಿರುವ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದು, ಯಾಕಂದರೆ ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರುವಂಥವ್ರು. ನಾನು ಗೆಲ್ತೇನೆ, ಗೆದ್ದ ಮೇಲೆ ಮತ್ತೆ BJP ಅವ್ರು ಕರಿಬೇಕಾಗಿಲ್ಲ, ನಾನು ಮತ್ತೆ BJP, ಇದು ಸ್ಪಷ್ಟ. ನಾನು ಗೆದ್ದ ಮೇಲೆ ಮತ್ತೆ ನನ್ನಲ್ಲಿ ಗೊಂದಲ ಇಲ್ಲ, ನಾನು ಮತ್ತೆ ಪುನಃ BJPಯ ವಿಧಾನ ಪರಿಷತ್ ಸದಸ್ಯನಾಗಿ ಇರ್ತೇನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.